ಬರುತ್ತೆ ಯಾರಿಗೆ ಸಾದಿಕ್ ಪಾಷ್ ಅವ್ರ ಲಿಮಿಟ್ಸ್ಗೆ. ಅವರು ಅದಕ್ಕೆ ನಾನು ಅಂದೆ ಒಂದು ಮಾತು, ಸರ್ ನಾನೇ ಮಾತಾಡ್ತೀನಿ, ದಯಮಾಡಿ ಈ ವಿಷಯ ಇಲ್ಲಿಗೆ ಬಿಡಿ, ಯಾಕಂದ್ರೆ ಇವೆಲ್ಲ ಬಹಳ ಕಷ್ಟ, ನಾನು ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು. ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕದಲ್ಲಿ ಸರ್, ಚಿತ್ರರಂಗದಲ್ಲಿ ಯಾಕೆ ಸರ್ ಇವೆಲ್ಲ ಎಲ್ಲ 90s 80s ಸಿನಿಮಾದಲ್ಲಿ. ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷಾ ಅವರು ಮೆಸೇಜ್ ಕಳ್ಸರು, ಡಿಯರ್ ಪ್ರಥಮ್, ನಿಮ್ ಡಿಸಿಷನ್ ನೀವು ತಗೊಳಕ್ಕೆ ಸ್ವತಂತ್ರರು, ಬಟ್ ಒಂದ್ ಮಾತು ಹೇಳ್ತೀನಿ, ನೀವೇನಾದ್ರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ನೀವೇನಾದ್ರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ, ಅಂದ್ರೆ ನಿಮ್ಮ ಪೀಪಲ್ ಒದ್ವಾಡ್ತೀನಿ. ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ, ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು. ಎಲ್ಲ ಕೆಟ್ಟವ್ರು ಹೆಂಗ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ. ನಾನು ಏನ್ ಹೇಳಿದೆ ಅಂದ್ರೆ, ಸರ್ ಐ ಫೀಲ್ ಬ್ಯಾಕ್, ದಯಮಾಡಿ ಕ್ಷಮಿಸಿ, ನನ್ನ ಆರೋಗ್ಯ ಇವತ್ತು ಪಾಪ 2 ಮೆಸೇಜ್ ಇತ್ತು ಅವ್ರದ್ದು. ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ಸ್ ಐ ಆಮ್ ಫ್ರೀ, ದಯಮಾಡಿ ನಾನೇ ಮಾತಾಡ್ತೀನಿ, ನನ್ ಹುಷಾರಿಲ್ಲ, ಆರೋಗ್ಯ ಹಾಳಾಗಿದೆ, ಮೈಗ್ರೀನ್ ಆಗಿದೆ, ಮೈಗ್ರೀನ್ ಅಂದ್ರೆ ಎಲ್ಲ ಇವೆಲ್ಲ ತೋರ್ಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ. ಹೇಳದ ಬೇಡವಾ? ಅಲ್ಲಿ ಏನ್ ಗೊತ್ತಾ, ನಾನು ಬಿಡಿ ಎದ್ದೋಯ್ತೀನಿ ಅಂತ ಹೇಳಿದ್ರೆ ಮಿಸ್ ಕುಡಿದ್ಗೆ ಅಂದ್ರೆ ತಳ್ಗಿಳ್ಬಿಟ್ಟು ಅಥವಾ ಚುಚ್ಬಿಟ್ರೆ ಏನೋ ಮಾಡ್ತಾರೆ, ಅವ್ರು ಮಾಡ್ತಾರೆ, ಹೇಳಕ್ಕೂ ಆಗಲ್ಲ. ಆಮೇಲೆ ಅವ್ರಿಗೆ ಏನ್ ಗೊತ್ತಾ, ಹಲೋ ಈ ತರ ಎಲ್ಲ ಆಗಿದ್ದು ನೀವೆಲ್ಲಾರು ನೋಡಿದೀರಾ? ಪ್ರಥಮ್ ಗಲಾಟೆ ಮಾಡ್ಕೊಂಡು ಅವನಂತ ಎಲ್ಲಾರು ನೋಡಿದೀರಾ? ಅಲ್ಲ, ನಿನಗೆ ಸೆಕ್ಯೂರಿಟಿ ಕೊಡ್ಬೇಕು ಇರೋ ಲೆಕ್ಕ. ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಮರೆ ಅವರು. ಇಲ್ಲ, ಅದಾದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು, ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರೆದಿರಲ್ಲ, ಕಾಲಕ್ಕೆ ಬೀಳ್ತೀನಿ ದಯವಿಟ್ಟು ಎಲ್ಲೂ ಹೇಳ್ಬೇಡಿ. ನೋಡಪ್ಪ, ನಾನು ಬೀಳೋದು ಓಕೆ, ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ತೆ. ಅಲ್ಲ, ಲೊಕೇಶನ್ ಗೊತ್ತಾಗುತ್ತಲ್ಲ, ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ತರ ನೋಡಿರೋರು. ಫರ್ಗೆಟ್ ಅಬೌಟ್ 15 ಜನ ಇದಾರೆ, ಕೇಳಿಸ್ಕೊಳ್ಳಿ. ಅದೆಲ್ಲ ಅಲ್ಲ, ಜೊತೆಗೇನು ಅಂದ್ರೆ CDR ತೆಗ್ಸ್ಬಿಟ್ರೆ ನಾನು ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ, ನಾನು ಹೇಳ್ತೀನಿ. ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಆಗ ಹಿಂಗೆಲ್ಲ ಮಾಡಕ್ ತಪ್ಪಲ್ಲ, ಸುಳ್ಳು ಹೇಳಕ್ ತಪ್ಪಲ್ಲ ಅಂತ ಹೇಳಿದೆ. ಅವ್ರ ಬಾಯಿಂದ ಒಂದ್ ಮಾತು ಬಂತು, ನನಗೇನ್ ಗೊತ್ತಾ ಭಯ, ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ, ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲಿ ಬೆಂಗಳೂರು ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಅಲ್ಲ ಕಣ, ಅದು ಬಿಟ್ಟಾಕ ಅಲ್ಲ, ಚುಚ್ಚಿಗಿಚ್ಚಿ ಬಿಟ್ರೆ ಏನ್ ಮಾಡೋದು? ನಾಳೆ ದಿವಸ ನೀನು ಚುಚ್ಚಿದ್ರೆ ಹೆಂಗ್ ಯಾರು ಗೊತ್ತಾಗುತ್ತೆ? ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ಚಿಬಿಟ್ರೆ ಏನ್ ಮಾಡೋದು ನಿನ್ನ? ನಾನು ನಿಮಿಷ ಮಾತಾಡ್ತೆ, ಕೇಳಿಸ್ಕೊಡುವ ನಿಮಿಷ. ಈಗ ನನ್ನ ಸಮಸ್ಯೆ ಏನ್ ಹೇಳ, ಈಗ ಇಷ್ಟ ಆಗಿದೆ ಅಲ್ವಾ? ಸರಿ, ಈಗ ನಾಳೆ ಬೆಳಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ, ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ, ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತವನು ಅಟೆಂಪ್ಟ್ ಮಾಡಿದ್ದು. ಯಾರು ಹೇಳಿ? ಯಾರು ಅಲ್ಲ, ಇವನು ಅಲ್ಲ, ದರ್ಶನ್ ಬ್ಯಾರಕಲ್ ಇದ್ದೋನಾ? ಹೌದು. ಯಾರು? ಅದೇನೋ ಹೆಸರು, ನಂಗೊಂದು ಹೆಸರು ಗೊತ್ತಿಲ್ಲ.